ನಮಸ್ಕಾರ ಸ್ನೇಹಿತರೆ ಸಾಮಾನ್ಯ ಕನ್ನಡ ವೆರಿ ಇಂಪಾರ್ಟೆಂಟ್ ಫಾರ್ KMF ಎಕ್ಸಾಮ್ಸ್, DCC ಬ್ಯಾಂಕ್ ಅಂಡ್ ಎನಿ ಅದರ್ ಗ್ರೂಪ್ ಸಿ ರಿಲೇಟೆಡ್ ಎಕ್ಸಾಮ್ಸ್ ಗಳಿಗೆ. KMF ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ, ಚೆನ್ನಾಗಿದೆ. ಕವಿ ಕೃತಿ ಕನ್ನಡ ಸಾಹಿತ್ಯದ ಬಗ್ಗೆ KMF ರಿಲೇಟೆಡ್ ಯಾವುದೇ ಶಿಮೂಲ ಆಗ್ಲಿ, ತುಮೂಲ ಆಗ್ಲಿ, ಚಮೂಲ ಆಗ್ಲಿ, ಮೈಮೂಲ ಆಗ್ಲಿ, ಬಮೂಲ ಆಗ್ಲಿ, ಯಾವ ಈ ತರದ ಹೆಚ್ಚಾಗಿ ಪ್ರಶ್ನೆ ಬರ್ತಕ್ಕಂಥದ್ದು. ಕವಿ ಕಾವ್ಯಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಪ್ರಶ್ನೆ ಬರುತ್ತೆ. ನಾವು ಇದೇ ರೀತಿ ಪ್ರೀವಿಯಸ್ ಎಲ್ಲ ಸಾಲ್ವ್ ಮಾಡಿದ್ವಿ. ಕನ್ನಡ, ಇಂಗ್ಲಿಷ್, ಸಂವಿಧಾನ ಎಲ್ಲ ನಮ್ಮ ಒಂದು ಪ್ಲೇಲಿಸ್ಟ್ ಹೋಗ್ಬಿಟ್ರೆ ನಿಮಗೆ ಸಿಕ್ಬಿಡುತ್ತೆ ಸ್ನೇಹಿತರೆ. ಓಕೆ, ನಮ್ಮ ಕೋಆಪರೇಟಿವ್ ಪ್ಲೇಲಿಸ್ಟ್ ಇದೆ, ಅಲ್ಲಿ ನಿಮಗೆ ಕೋಆಪರೇಟಿವ್ ರಿಲೇಟೆಡ್ ಮಿಲ್ಕ್ ಸಂಬಂಧಪಟ್ಟಂತೆ, ಮಿಲ್ಕ್ ವಸ್ತುನಿಷ್ಠಕ್ಕೆ ಸಂಬಂಧಪಟ್ಟಂತೆ MCQs ಎಲ್ಲದು ನಿಮಗೆ ಎಲ್ಲ ಸಿಗುತ್ತೆ. ಹಾಗೆ ಈ ಕಾವ್ಯ ಪರಿಚಯಕ್ಕೆ ಸಂಬಂಧಪಟ್ಟಂತೆ ತುಂಬಾ ಮ್ಯಾರಥಾನ್ ವಿಡಿಯೋಗಳು ಮಾಡಿದೀವಿ. ಮತ್ತೆ ಥಿಯರಿ ಕ್ಲಾಸ್ ಇದೆ ಕವಿಗಳ ಪರಿಚಯ ಬಗ್ಗೆ, ಅದನ್ನ ನಾನು ಲಿಂಕ್ ಕೊಡ್ತೀನಿ, ನ್ಯಾಪ್ಸಿ. ಓಕೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಾನು ಶೇರ್ ಮಾಡ್ತೀನಿ. ಆ ಲಿಂಕ್ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಲಿಂಕ್ಸ್ಗಳು, ಚೆಕ್ಔಟ್ ಮಾಡಿ. ಓಕೆ, ನಿಮಗೆ ಅದನ್ನು ಓದಿದಾಗ ಈ ತರ ಯಾವುದೇ ಕ್ವಶನ್ಸ್ ಬಂದ್ರೆ ಆನ್ಸರ್ ಮಾಡಕ್ಕೆ ಈಸಿ ಆಗುತ್ತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಪುನೀತ್ ಫೋರಂ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಫೈನ್. ಸೊ ಬನ್ನಿ, ಹಾಗಾದ್ರೆ ನಾವು ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಅಶೋಕನ ಶಾಸನ ಇರುವ ಸ್ಥಳ ಈಸಿ ಇಲ್ಲಿದೆ, ಮಸ್ಕಿ ಅಂತ ಕೊಟ್ಟಿದೆ. ಅದೇ ಮಸ್ಕಿ ಬದಲು ಬೇರೆ ಇತ್ತು ಅಂತ ಇಟ್ಕೊಳ್ಳಿ. ಬಳ್ಳಾರಿ, ಓಕೆ, ರಾಯಚೂರು ಅಥವಾ ಬೇರೆ ಜಿಲ್ಲೆಗಳು ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ. ಬರೀ ಕರ್ನಾಟಕದಲ್ಲಿ ಮಸ್ಕಿಲ್ ಮಾತ್ರ ಸಿಕ್ಕಿಲ್ಲ. ಮಸ್ಕಿ ಯಾಕೆ ಫೇಮಸ್ಸು ಹೇಳ್ತೀರಾ? ದೇವನಾಂಪಿಯ ಅಂತ ನಾವು ತಿಳ್ಕೊಂಡಿದ್ದು ಆ ಶಾಸನ, ಅದಕ್ಕೆ ಫೇಮಸ್ಸು. ಇನ್ನು ಕರ್ನಾಟಕ ಅಶೋಕ ದೊರೆತಿರುವ ಸ್ಥಳಗಳು ನೋಡಿದ್ರೆ ಚಿತ್ರದುರ್ಗ ಜಿಲ್ಲೆ ಬ್ರಹ್ಮಗಿರಿ, ಚಂಟಿಗರಾಮೇಶ್ವರ, ಅಶೋಕ ಸಿದ್ದಾಪುರ. ಓಕೆ, ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಉದೇಗೊಳ್ಳಂ, ನಿಟ್ಟೂರು, ರಾಯಚೂರಿನ ಮಸ್ಕಿ ಆಗಿರ್ಬೋದು, ಪಲ್ಕಿಗುಂಡ ಆಗಿರ್ಬೋದು, ಕಲಬುರಗಿ ಸನ್ನತಿ, ಈ ಪ್ಲೇಸ್ಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ತುಂಬಾ ದೊರೆತಿರ್ತಕ್ಕಂಥದ್ದು. ನಿಮ್ಗೆ ಯಾವ್ದು ಬೇಕಾದ್ರೆ ಎಕ್ಸಾಂಪಲ್ ಕೊಡೋದು. ಮಸ್ಕಿ ಯಾಕೆ ಫೇಮಸ್ ಅಂದ್ರೆ ದೇವನಾಂಪಿಯ ಅಂತಕ್ಕಂಥದ್ದು ಅಶೋಕನಿಗೆ ಕರಿತಿದ್ದು ಅಂತ ನಮಗೆ ಕನ್ಫರ್ಮ್ ಆಗಿದೆ, ನಮಗೆ ಮಸ್ಕಿಯ ಶಾಸನದಲ್ಲಿ ಅಷ್ಟೇ. ಹಾಗಾಗಿ ಇದು ತುಂಬಾ ಫೇಮಸ್ ಅದು. ನೆಕ್ಸ್ಟ್ ಬರ್ತೇನೆ, ಕೆಳಗಿನಲ್ಲಿ ಯಾರು ರಾಷ್ಟ್ರಕವಿ ಗೌರವಕ್ಕೆ ಪಾತ್ರ ಆದ್ರು? ರಾಷ್ಟ್ರಕವಿ ನಾವು ಕೊಟ್ಟಿರೋದು ಮೂರೇ ಪ್ರಮುಖ ಕವಿಗಳಿಗೆ ಅಲ್ವಾ. ಅದರಲ್ಲಿ ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾರು ಸರ್? ಅದ್ರಲ್ಲಿ ಒಬ್ರು GS ಶಿವರುದ್ರಪ್ಪ. ಇನ್ನಿಬ್ರು ಯಾರು ಹೇಳ್ತೀರಾ? ಎಸ್, ಪಂಜೆ ಮಂಗೇಶ್ರಾಯರು, ಕುವೆಂಪು ಅಲ್ವಾ. 1956 ಸಿಗುತ್ತೆ. ಪಂಜೇಶ್ವರ ಗೋವಿಂದ ಪೈ, ಮಂಗೇಶ್ವರ ಅಲ್ಲ, ಗೋವಿಂದ ಪೈ, ಮಂಜೇಶ್ವರ ಗೋವಿಂದ ಪೈ ಅವರಿಗೆ ಮೊದಲನೇ ಸಿಗ್ತಕ್ಕಂಥದ್ದು. ಇದು ಆಕ್ಚುಲಿ ಮದ್ರಾಸ್ ಸರ್ಕಾರ ಕೊಡ್ತಕ್ಕಂಥದ್ದು. ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಅವರಿಗೆ 58 ಸಿಗುತ್ತೆ. ಶಿವರುದ್ರಪ್ಪಗೆ 2006 ರಾಷ್ಟ್ರಕವಿ ಪ್ರಶಸ್ತಿ ಕೊಡಲಾಗುತ್ತೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಘಟಶ್ರಾದ್ದ ಕಥೆಯನ್ನು ಬರೆದ ಕಥೆಗಾರ, ತುಂಬಾ ಫೇಮಸ್, ಇದು ಮೂವಿ ಆಗಿದೆ. ಯಾರು ಡೈರೆಕ್ಟ್ ಮಾಡಿದಾರೆ ಹೇಳಿ ನೋಡೋಣ? ಯಾರು ಡೈರೆಕ್ಟ್ ಮಾಡಿದಾರೆ? ಅವ್ರಿಗೂ ನ್ಯಾಯಪೀಠ ಪ್ರಶಸ್ತಿ ಸಿಕ್ಕಿದ್ಯಾ? ಇವ್ರಿಗೂ ಸಿಕ್ಕಿದ್ಯಾ? ಎಸ್, ಯು ಆರ್ ಅನಂತಮೂರ್ತಿ. ಡೈರೆಕ್ಟ್ ಮಾಡಿರೋದು ಯಾರು? ಈ ಪ್ರಶಸ್ತಿಗೆ ಸ್ವರ್ಣ ಕಮಲ ಅಂದ್ರೆ ನಮ್ಮ ಭಾರತ ಸರ್ಕಾರದ ಪ್ರಶಸ್ತಿ ಕೂಡ ಸಿಕ್ಕಿದೆ ಇದಕ್ಕೆ. ಇವರ ಅನಂತಮೂರ್ತಿ ಅವರ ಸಣ್ಣ ಕತೆ, ಅದನ್ನ ಗಿರೀಶ್ ಕಾಸರವಳ್ಳಿ ಅವರು ಡೈರೆಕ್ಟ್ ಮಾಡಿರ್ತಕ್ಕಂಥದ್ದು. ಗಿರೀಶ್ ಕಾಸರವಳ್ಳಿ. ಓಕೆ, ಚಲನಚಿತ್ರವಾಗಿ ಸ್ವರ್ಣ ಕಮಲ ಕೂಡ ಸಿಕ್ಕಿದೆ. ಇನ್ನು ಯು ಆರ್ ಅನಂತಮೂರ್ತಿ ಬಗ್ಗೆ ನಿಮ್ಗೆ ಗೊತ್ತೇ ಇರಬೇಕು. ಅವರು ಪ್ರಮುಖ ಬರೆದಿರ್ತಕ್ಕಂಥ ಕೃತಿಗಳು ಯಾವ ನಾಟಕ, ಫಿಲಂಗಳಾಗಿದೆ ಅಂದ್ರೆ ಘಟಶ್ರಾದ್ದ ಆಗಿರ್ಬೋದು, ಸಂಸ್ಕಾರ, ಭರ ಆಗಿರ್ಬೋದು, ಅವಸ್ಥೆ ಆಗಿರ್ಬೋದು, ಮೌನಿ, ದೀಕ್ಷಾ, ಪ್ರಕೃತಿ, ಇವೆಲ್ಲ ಒಂದು ಚಲನಚಿತ್ರವಾದ ಕೃತಿಗಳು. ಇನ್ನು ಯು ಆರ್ ಅನಂತಮೂರ್ತಿ ಬಗ್ಗೆ ಗೊತ್ತಿರಲಿ ನಿಮ್ಗೆ, ಅವ್ರಿಗೆ ಏನೇನು ಪ್ರಶಸ್ತಿ ಸಿಕ್ಕಿದೆ ಅಂತ ನಾನು ಅದನ್ನು ಕೂಡ ಕೊಟ್ಟಿದ್ದೇನೆ. ಕೃಷ್ಣರಾವ್ ಚಿನ್ನದ ಪದಕ ಸಿಕ್ಕಿದೆ. ಸಂಸ್ಕಾರ, ಘಟಶ್ರಾದ್ದ, ಭರ ಚಿತ್ರಗಳ ಅತ್ಯುತ್ತಮ ಕಥೆಗಾಗಿ ಪ್ರಶಸ್ತಿ ಸಿಕ್ಕಿದೆ. ಕರ್ನಾಟಕ ಸಾಹಿತ್ಯ, ಕರ್ನಾಟಕ ರಾಜ್ಯೋತ್ಸವ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಮಾಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಓಕೆ, ಪದ್ಮಭೂಷಣ ಕೂಡ ಸಿಕ್ಕಿದೆ ಅವ್ರಿಗೆ. 69ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಕೂಡ ಆಗಿದ್ರು ತುಮಕೂರಲ್ಲಿ. ಫೈನ್. ಸೊ ಇವ್ರ ಬಗ್ಗೆ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಘಟಶ್ರಾದ್ದ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಕೃತಿ. ಘಟಶ್ರಾದ್ದ ಅಂತಕ್ಕಂಥದ್ದು ಏನಿಲ್ಲ, ಅದು ಬ್ರಾಹ್ಮಣ ಶ್ರಾದ್ದ ಅಂತ ತಕ್ಷಣ ಅನಿಸ್ಬೇಕು. ಬ್ರಾಹ್ಮಣ ಸಂಪ್ರದಾಯವಾದಿ ಮತ್ತು ಅಮಾನವೀಯ ಆಚರಣೆ ಟೀಕಿಸುವ ಒಂದು ಪ್ರಬಲ ಕೃತಿಯಾಗಿರ್ತಕ್ಕಂಥದ್ದು. ಓಕೆ, ವಿಧವೆ ಯಮುನಾಳ ಪಾತ್ರವನ್ನ ಚಿತ್ರಿತ ಮಾಡ್ತಾ ಹೋಗ್ತಾರೆ ಇದರಲ್ಲಿ. ಹಕ್ಕು, ಸಾಮಾಜಿಕ ಬಹಿಷ್ಕಾರ, ಅದ್ರ ಬಗ್ಗೆ ಇರ್ತಕ್ಕಂಥದ್ದು. ನೆಕ್ಸ್ಟ್, ಕನ್ನಡ ಮಾಧ್ಯಮದಲ್ಲಿ ಓದಿದ ಮೀಸಲಾತಿಗೆ ಸಂಬಂಧಿಸಿದ ವರದಿ. ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದು ಬರಗೂರು ವರದಿ ಅಲ್ವಾ. ಗೋಕಾಕ್ ಬಂದು ಕನ್ನಡ ಭಾಷೆನ ಕಡ್ಡಾಯವಾಗಿ ನಾವು ಓದಬೇಕು ಪ್ರಥಮ ಭಾಷೆ ಕರ್ನಾಟಕದಲ್ಲಿ ಅಂತ ಅಲ್ವಾ. ನರಸಿಂಹಯ್ಯ ವರದಿ ಯಾವುದು? ಮಹಾಜನ ವರದಿ ಯಾವುದು? ಮತ್ತೆ ಇನ್ನೊಂದಿದೆ ವೆರಿ ಇಂಪಾರ್ಟೆಂಟ್ ವರದಿ, ಯಾವ್ದು ಹೇಳ್ತೀರಾ? ಬರಗೂರು ವರದಿ ಕನ್ನಡ ಭಾಷೆ
ಇತಿಹಾಸ, ಉದ್ಯೋಗ, ಗಡಿ ಸಂಬಂಧಪಟ್ಟಂತೆ ಒಂದು ಸಾಂಸ್ಕೃತಿಕ ನೀತಿಯ ವರದಿ ಅದು. ಅದರಲ್ಲಿ ಕನ್ನಡ ಮಾನವ ಓದಿದವರು ಮೀಸಲಾತಿ ಕೊಡಬೇಕು ಅಂತ ಕೂಡ ಹೇಳ್ತಾರೆ. ಸರೋಜಿನಿ ಮಹಿಷಿ ಆಲ್ಸೋ ವೆರಿ ಇಂಪಾರ್ಟೆಂಟ್. ಉದ್ಯೋಗದಲ್ಲಿ ಎಸ್ಪೆಷಲಿ ಸರ್ಕಾರಿ ಸ್ವಾಮ್ಯ ಆಗಲಿ, ಕೇಂದ್ರ ಕಚೇರಿಗಳು, ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಗ್ರೂಪ್ ಸಿ, ಗ್ರೂಪ್ ಡಿ 100% ಕೊಡಬೇಕು ಅಂತ ಹೇಳ್ತಕ್ಕಂಥ ವರದಿ ಸರೋಜಿನಿ ಮಹಿಷಿ ವರದಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಪದೇ ಪದೇ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಕೋಕಕ್ ವರದಿ ಗೊತ್ತಿದೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಧುಮುಕಿದಂತ ವರದಿ. ಪ್ರಥಮ ಭಾಷೆಗೆ ಪ್ರಥಮ ಆದ್ಯತೆ, ಕನ್ನಡ ಕಡ್ಡಾಯವಾಗಿ ಕೊಡಬೇಕು ಅಂತ ಹೇಳಿ. ಇನ್ನು ಎಚ್ ನರಸಿಂಹಯ್ಯ ವರದಿ ಬಂದು ವೈಜ್ಞಾನಿಕ ಮನೋಭಾವ ಬೆಳೆಸಬೇಕು, ಮೂಢನಂಬಿಕೆ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಮಹಾಜನ ವರದಿ ಬಂದು ಗಡಿಗೆ ಸಂಬಂಧಪಟ್ಟಂತೆ, ಬೆಳಗಾವಿ ಕರ್ನಾಟಕ ಸೇರಿದ್ದು ಅಂತ ಹೇಳ್ತಕ್ಕಂಥ ವರದಿ. ಓಕೆ, ಮಹಾಜನ್ ವರದಿ. ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಎಲ್ಲ ಆಪ್ಷನ್ಸ್ ಹೇಳಿದ್ದೀನಿ ಇದರಲ್ಲಿ ನಾನು. ಈ ಕ್ವಶನ್ಗೆ ರೈಟ್ ಆನ್ಸರ್ ಬರಗುರು ವರದಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತಾರೆ ಒಡಲಾಳ ಕುಸುಮ ಬಾಲೆ ಕಾದಂಬರಿ ರಚನೆಕಾರರು. ವೆರಿ ಇಂಪಾರ್ಟೆಂಟ್ ಇದು. ನೀವು KS UPSC ಓದ್ಬೇಕಾದ್ರೆ ಕೃತಿ ಇವೆಲ್ಲ ಓದ್ಬೇಕಾಗುತ್ತೆ ಸ್ನೇಹಿತರೆ. ಇದು ದೇವನೂರು ಮಹಾದೇವ ಅವರದು, ವೆರಿ ಇಂಪಾರ್ಟೆಂಟ್. ದೇವನೂರು ಮಹಾದೇವ್ ದಲಿತ ಕವಿ ಅಂತ ಕೂಡ ಕರಿತೀವಿ, ಬಂಡಾಯ ಕವಿ. ದಲಿತ ಬಂಡಾಯ ಸಾಹಿತ್ಯಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಮೈಸೂರಿನವರು. ಒಡಲಾಳ ಕುಸುಮ ಬಾಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬದಿ ಎದೆಗೆ ಬಿದ್ದ ಅಕ್ಷರ, ವೆರಿ ಇಂಪಾರ್ಟೆಂಟ್. ಕುಸುಮ ಬಾಲೆ ಓದ್ಬೇಕಾಗುತ್ತೆ. ನಾಟಕಗಳು ಎಲ್ಲ ಬರೆದಿದ್ದಾರೆ ಇವರು. ಓಕೆ, ಸೊ ತುಂಬಾ ಇವ್ರು ಬರೆದ 4 ಇದು ಎಲ್ಲ ಫೇಮಸ್. ಇವರಿಗೆ ಕುಸುಮ ಬಾಲೆಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ, ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಓಕೆ, ಒಡಲಾಳ ಕೃತಿಗೆ ಕಲ್ಕತ್ತಾದ ಭಾರತೀಯ ಭಾಷಾ ಪರಿಷತ್ತಿಂದ ಸೃಜನಶೀಲ ಕೃತಿ ಅಂತ ಹೇಳಿದೆ, ಪದ್ಮಶ್ರೀ ಪ್ರಶಸ್ತಿ. ಇವೆಲ್ಲ ರಿಟರ್ನ್ ಮಾಡ್ತಾರೆ ಯಾವುದೋ ಕಾರಣಕ್ಕೆ ಅವರು ರೀಸೆಂಟ್ ಆಗಿ 3-4 ವರ್ಷದಿಂದ. ಓಕೆ, ದೇವೇಂದ್ರ ಮಹಾದೇವ್ ಅವರು ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆ, ಶೆಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಎಚ್ ನರಸಿಂಹಯ್ಯ ಅವರ ಕೃತಿ ಯಾವ್ದು ಹೇಳ್ತೀರಾ? ಇಲ್ಲೆಲ್ಲಾ ಕೃತಿ ಒಂಥರ ಫೇಮಸ್ ಕೃತಿಗಳೇ. ಪದೇ ಪದೇ ದೇವರು ಅಂತೂ ತುಂಬಾ ಫೇಮಸ್. ದೇವರು ತುಂಬಾ ಜನ ಬರ್ದಿದ್ದಾರೆ, ಆದ್ರೆ ಎನ್ ಮೂರ್ತಿರಾಯರದು, ಎನ್ ಮೂರ್ತಿರಾಯರು ತುಂಬಾ ಫೇಮಸ್ ಇದು. ಇದು ಎಚ್ ಎನ್ ನರಸಿಂಹಯ್ಯ ಅವರು ತೆರೆದ ಮನ. ಕ್ಲಿಪ್ ಜಾಯಿಂಟ್ ಯಾರ್ದು? ಇದು ಅಷ್ಟೇ, UR ಅನಂತ ಮೂರ್ತಿ. ಅಗ್ನಿ ಮತ್ತು ಮಳೆ ಯಾರು? ಗಿರೀಶ್ ಕಾರ್ನಾಡ್. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರ? ತೆರೆದ ಮನ ನರಸಿಂಹಯ್ಯ ಅವ್ರದ್ದು ಇಂಪಾರ್ಟೆಂಟ್. ಅವ್ರದ್ದು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆತ್ಮಕಥನದ ಹೋರಾಟದ ಹಾದಿ ಅಂತ. ಓಕೆ, ದೇವರ ಬಗ್ಗೆ ತಾರ್ಕಿಕವಾಗಿ ಆಸ್ತಿಕ ನಾಸ್ತಿಕ ದೃಷ್ಟಿಕೋನದಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಚೆನ್ನಾಗಿದೆ ಆ ಕೃತಿ. ಓದಿಲ್ಲ ಅಂದ್ರೆ ಸಿಗುತ್ತೆ, ಓದ್ಕೊಳ್ಳಿ, ಆನ್ಲೈನ್ ಸಿಗುತ್ತೆ ಫ್ರೀಯಾಗಿ. ದೇವರು ಮೂರ್ತಿರಾಯ ಅವ್ರದ್ದು ಓದಿ, ಚೆನ್ನಾಗಿದೆ ಇದು. ಇನ್ನು UR ಅನಂತಮೂರ್ತಿ ಅವ್ರದ್ದು ಕ್ಲಿಪ್ ಜಾಯಿಂಟ್ ಅಂತ ವಿಮರ್ಶನಾತ್ಮಕ ಸಣ್ಣಗತ. ಗಿರೀಶ್ ಕಾರ್ನಾಡ್ ರಚಿಸಿದ ಕನ್ನಡದ ನಾಟಕ ಅಗ್ನಿ ಮತ್ತು ಮಳೆ. ಮಹಾಭಾರತದ ವನಪರ್ವದ ಒಂದು ಇದರಿಂದ ತಗೊಂಡು, ಪೌರಾಣಿಕ ಕೃತಿನ ತಗೊಂಡು ಬರೀತಕ್ಕಂಥ ಒಂದು ನಾಟಕ ಅದು. ಓಕೆ, ಸೊ ಎಲ್ಲ ಯಾವ್ದು ಬಗ್ಗೆ ಬೇಕಾದ್ರೆ ಕೇಳಬಹುದು. ಎಲ್ಲ ಕೃತಿಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ತುಂಬಾ ಇಂಪಾರ್ಟೆಂಟ್. ಸೊ ಈ ಕ್ವಶನ್ಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಫೈನ್, ನೆಕ್ಸ್ಟ್ ಹೋಗೋಣ ಬನ್ನಿ. ಜುಗಾರಿ ಕ್ರಾಸ್, ವೆರಿ ಫೇಮಸ್ ಕೃತಿ. ಹೇಳ್ತೀರಾ? ಪತ್ತೆದಾರಿ ತರ ಚೆನ್ನಾಗಿದೆ ಇದು. ಬೆಂಗಳೂರು ಮೈಸೂರು ಅಥವಾ ಬೆಂಗಳೂರು ಮಂಗಳೂರು ಹೆದ್ದಾರಿಗಳಲ್ಲಿ ಇರ್ತಕ್ಕಂಥದ್ದು. ಆ ಜುಗಾರಿ ಕ್ರಾಸ್ನ ಒಂದು ಇದನ್ನ ಸ್ಥಳದ ಸುತ್ತಮುತ್ತ ಒಂದು ಕತೆ ಎಣಿತಾ ಹೋಗ್ತಾರೆ KP ಪೂರ್ಣಚಂದ್ರ ತೇಜಸ್ವಿ ಅವರು. ಮಲೆನಾಡಿನ ರೈತ ದಂಪತಿಗಳ ಸುರೇಶ ಮತ್ತು ಗೋರಿ ಅರಿವಿಲ್ಲದ ಅಪರಾಧ ಜಗತ್ತಿನ ಕರಾಳ ದಂಧೆಗೆ ಸಿಕ್ಕಿಕೊಳ್ಳುವ ಕಥೆಯನ್ನ ಹೇಳ್ತಾ ಹೋಗ್ತಕ್ಕಂಥದ್ದು. ರೋಚಕ ಸಸ್ಪೆನ್ಸ್ ಥ್ರಿಲ್ಲರ್ ಕಾದಂಬರಿ ಆಗಿರ್ತಕ್ಕಂಥದ್ದು ಜುಗಾರಿ ಕ್ರಾಸ್. ಓಕೆ, ಯಾರು? KP ಪೂರ್ಣಚಂದ್ರ ತೇಜಸ್ವಿ ಅವರು. ನೆಕ್ಸ್ಟ್, ಕನ್ನಡದ ಮೊದಲ ಲಕ್ಷಣ ಗ್ರಂಥ ಯಾವುದು? ಕವಿರಾಜಮ್ಮ. ವೆರಿ ಈಸಿ ಅಲ್ವಾ ಸರ್? ಇದರಲ್ಲಿ ಇದನ್ನೇ ಕೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಈಸಿ ಇದೆ, ಡಿಫಿಕಲ್ಟಿ ಮಾಡ್ಬೋದು. ಕನ್ನಡದ ಮೊದಲುಗಳು ಒಂದು ಕಂಪ್ಲೀಟ್ ಲಿಸ್ಟೇ ಕೊಟ್ಬಿಡ್ತೇನೆ. ಕವಿಯತ್ರಿ ಯಾರು ಅಂತ ಕೇಳಬಹುದು. ಚಂದೋಬದ ಗ್ರಂಥ ಯಾವುದು ಮೊದಲದು? ಸಾಮಾಜಿಕ ನಾಟಕ ಯಾವುದು? ಕನ್ನಡದ ಮೊದಲ ಕಾವ್ಯ ಯಾವುದು? ಗದ್ಯ ಕೃತಿ ಯಾವುದು? ಒಡ್ಡಾರಾಧನೆ. ಕಾವ್ಯ ಯಾವುದು? ಆದಿಪುರಾಣ. ಓಕೆ, ಕವಿರಾಜಮ್ಮ ಕನ್ನಡದ ಮೊದಲ ಲಕ್ಷಣ ಗ್ರಂಥ. ಕನ್ನಡ ಮೊದಲ ನಾಟಕ ಯಾವುದು? ಮಿತ್ರವಿಂದ ಗೋವಿಂದ. ಓಕೆ, ಕವಿಯತ್ರಿ ಅಕ್ಕ ಮಹಾದೇವಿ. ಮೊದಲ ಮಹಮ್ಮದೀಯ ಕವಿ ಶಿಶುನಾಳ ಶರೀಫ. ಕನ್ನಡದ ಮೊದಲ ಕವಿ ಪಂಪ. ಕನ್ನಡ ಮೊದಲ ಹಲ್ಮಿಡಿ ಅಂತ ಕರಿತೀವಿ. ಓಕೆ, ಇನ್ನೂ ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ. ಕನ್ನಡ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. ಯಾರು ಬರ್ದಿರಿ ಹೇಳಿ? ಮುಂದೆ ಬರುತ್ತೆ ಒಂದು ಕ್ವಶನ್ ಇದ್ರಲ್ಲೂ ಕೂಡ. ಯಾರು ತರ್ತಾರೆ ಅದನ್ನ? ಮೊದಲ ಕತೆ ಬರೆದವರು ಯಾರು? ಕನ್ನಡ ಸಾಹಿತ್ಯ ಪರಿಷತ್ ಮೊದಲ ಅಧ್ಯಕ್ಷರು ಯಾರು? ಸ್ನಾತಕೋತ್ತರ ಪದವೀಧರ ಕನ್ನಡದ ಮೊದಲವರು ಯಾರು?
ಓಕೆ, ಇವೆಲ್ಲ ಇದೆಯಲ್ಲ ಸ್ನೇಹಿತರೆ, ಇದೊಂದಷ್ಟು ಲಿಸ್ಟ್ ತಗೊಳ್ಳಿ. ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದೆ. ಕನ್ನಡ ಇಂಗ್ಲಿಷ್ ನಿಘಂಟು ಮೊದಲು ರಚಿಸಿದ RFP. ಇದು ಮುಂದೆ ಕ್ವಶನ್ ಇದೆ ನೋಡಿದ್ರ. ಇದ್ರ ರಿಲೇಟೆಡ್ ಇವೆಲ್ಲ ಲಿಸ್ಟ್ಗಳು ನೋಡಿದ್ರೆ ನಿಮ್ಗೆ ಇದ್ರ ರಿಲೇಟೆಡ್ ಯಾವುದೇ ಕೇಳಿದ್ರು ಹೇಳ್ಬೋದು ಸ್ನೇಹಿತರೆ. ಈಗ ಮುಂದೆ ನಾನು ಕ್ವಶನ್ ತಗೋತೀನಿ, ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ನನ್ನ ದೇಹದ ಬೂದಿ ಕವಿತೆ ಬರೆದ ಕವಿ ಯಾರು? ಇದೊಂದು ಕವಿತೆ ದಿನಕರ ದೇಸಾಯಿ ಅವರು ಬರೀತಾರೆ. ಓಕೆ, ನನ್ನ ದೇಹದ ಬೂದಿ ಗಾಳಿ ತೋರಿ ಬಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಬೂದಿ ಕೊಬ್ಬರದಿಂದ ತೆನೆಯೊಂದು ತೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಅಂತ ಹೇಳಿ ದಿನಕರ ದೇಸಾಯಿ ಅವರು ಈ ಒಂದು ಕವಿತೆಯನ್ನ ಬರೀತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬರ್ತೀನಿ. ಕನ್ನಡಕ್ಕೆ 7ನೇ ಜ್ಞಾನಪೀಠ ಪ್ರಶಸ್ತಿ ತಂದ ಗಿರೀಶ್ ಕಾರ್ನಾಡರು ಯಾರು ಅಂತ ಇದು ನೋಡಿ, ಅವರೇ ಕೊಟ್ಬಿಟ್ಟಿದ್ದಾರೆ. ಏನಾಗಿದ್ರು ಅವರು ನಾಟಕಕಾರ ಗೊತ್ತು ನಿಮ್ಗೆ, ನಟ ಗೊತ್ತು, ನಿರ್ದೇಶನ ಮಾಡ್ತಿರೋ ಗೊತ್ತು. ಅದು ಬಿಟ್ಟು ಭೌತಶಾಸ್ತ್ರಜ್ಞನ, ಗಣಿತಜ್ಞನ, ಸಸ್ಯಶಾಸ್ತ್ರಜ್ಞನ, ಕಂಪ್ಯೂಟರ್ ತಜ್ಞನ. ಅವ್ರ ಎಜುಕೇಶನ್ ಏನು ಅಂತ ಗೊತ್ತಿದ್ರೆ ಆನ್ಸರ್ ಮಾಡ್ಬಿಡ್ಬೋದು. ಏನು ಫಟಾಫಟ್ ಅಂತ ಹೇಳಿ, ಗಣಿತಜ್ಞ ಮತ್ತೆ ನಾಟಕಕಾರ ಮತ್ತೆ ನಟ. ಅವ್ರು ಓದಿರೋದೇನು, ಧಾರವಾಡ ಕರ್ನಾಟಕ ಕಲಾ ಕಾಲೇಜಿನ ಗಣಿತ ಮತ್ತು ಸಂಖ್ಯಾಶಾಸ್ತ್ರ ಪದವಿ ಪಡೆದಿರ್ತಾರೆ. ಹಿ ಇಸ್ ದ ಮ್ಯಾಥಮೆಟಿಷಿಯನ್. ಓಕೆ, ಫಿಲಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಅಲ್ಲೂ ನಿರ್ದೇಶಕ, ಸಂಗೀತ ನಾಟಕ ಅಕಾಡೆಮಿ ಅಧ್ಯಕ್ಷರಾಗೂ ಕೂಡ ಸೇವೆ ಸಲ್ಲಿಸಿರ್ತಾರೆ. ಪ್ರಮುಖವಾದ ಅವರ ನಾಟಕ ಇದರಲ್ಲಿ ಗಿರೀಶ್ ಕಾರ್ನಾಡ್ ಯಯಾತಿ, ಇದು ಕೂಡ ನಿಮ್ಗೆ ಸಿಲೆಬಸ್ ಇದೆ UPSC. ನೀವು ಏನು ಕನ್ನಡ ಸಾಹಿತ್ಯ ತಗೊಂಡ್ರೆ ಅಲ್ಲಿ ನಿಮಗೆ ಬರುತ್ತೆ. ತುಗ್ಲಕ್ ಆಗಿರ್ಬೋದು, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ತಲೆದಂಡ, ದಿಸ್ ಇಸ್ ಪದೇ ಕೇಳ್ತಾ ಇರ್ತಾನೆ ತಲೆದಂಡ ಎಕ್ಸಾಮ್ಗಳಲ್ಲಿ. ಯಯಾತಿ, ತುಗ್ಲಕ್ ಪದೇ ಕೇಳ್ತಾ ಇರ್ತಾನೆ. ಪ್ರಮುಖ ನಾಟಕಗಳು, ಇವ್ರಿಗೆ ಏನೇನು ಪ್ರಶಸ್ತಿ ಸಿಕ್ಕಿದೆ? ಪ್ರಮುಖ ಪ್ರಶಸ್ತಿಗಳು: ಜ್ಞಾನಪೀಠ, ಪದ್ಮಶ್ರೀ, ಪದ್ಮಭೂಷಣ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಸಿಕ್ಕಿದೆ. ಓಕೆ, ನೆಕ್ಸ್ಟ್ ಬರ್ತೇನೆ. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು. ಇದೀಸಿ ಓದಿರ್ತೀರಾ, ಕೇಳಿರ್ತೀರಾ ಹಾಡು ಕೂಡ. ಯಾರ್ದಿದು ಕವಿತೆ? ಶಿವರೂಪನ ಅಲ್ಲ, ಕರ್ಕಿ ಅವ್ರದ. ಚನ್ನವೀರ ಕಣಿವೆ ಅಂತ ಹಾಕಿದ್ರೆ ತಪ್ಪಾಗುತ್ತೆ. ದಾರಾ ಬೇಂದ್ರೆ ಅವರು. ಅಂಬಿಕಾತನ ದತ್ತ. ಒಲವೇ ನಮ್ಮ ಬದುಕು ಬಳಸಿಕೊಂಡವರದೆ ನಾವು ಅದಕ್ಕೂ ಇದಕ್ಕೂ ಇದಕ್ಕೂ. ಹತ್ತಿರವಿರಲಿ ದೂರವಿರಲಿ ಅವನೇ ರಂಗಸಾಲೆ, ಕಟ್ಟು ಕಟ್ಟುವಂತ ಮೂರ್ತಿ ಕಿವಿಗೆ ಮೆಚ್ಚಿನ ಒಲೆ. ಓಕೆ ಫೈನ್. ಎಸ್ ಸರ್, ನೆಕ್ಸ್ಟ್ ಬರ್ತಾನೆ. ಗುಬ್ಬಿ ಕಂಪನಿಯು ಯಾವ ಕ್ಷೇತ್ರಗಳಿಗೆ ತನ್ನ ಕೊಡುಗೆ? ಗುಬ್ಬಿ ಅಂದ ತಕ್ಷಣ ನಿಮ್ ನಾಟಕ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ನಾಟಕ, ರಂಗಭೂಮಿ. ಎಸ್, ರಂಗಭೂಮಿ. ಎಸ್, ಸರ್ಕಸ್ ಇದೆ, ಸಮಾಜ, ಸಿನಿಮಾ ಇದೆ. ರಂಗಭೂಮಿ ಮತ್ತು ಸಿನಿಮಾ. ಇದು ಈಸಿ ಕ್ವಶನ್. ನೆಕ್ಸ್ಟ್, ಕಟ್ಟಿವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಎಂದು ಹಾಡಿದ ಕವಿ ಯಾರು? ಹೇಳ್ತೀರಾ? ಇದು ಕೂಡ ಕವಿತೆ. ಯಾರ್ದು ಬರ್ತಿರೋದು? ಕವಿಗಳ ಸಾಲು ನಾನು ಲಿಸ್ಟ್ ತಗೋಬೇಕಾಯ್ತು. ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ತಂದು ಕೊಡ್ತೀನಿ ಸರ್. ಒಂದಷ್ಟು ಇಂಪಾರ್ಟೆಂಟ್. ನಾವು ಪ್ರೀವಿಯಸ್ KPSC ಗ್ರೂಪ್ಸ್ ರಿಲೇಟೆಡ್ ವಿಡಿಯೋ ಮಾಡಿದಾಗ ಅದು ಕೊಟ್ಟಿದ್ದೆ. ಓಕೆ, ನೋಡೋಣ ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಅದನ್ನ ವೆರಿ ಇಂಪಾರ್ಟೆಂಟ್, ಅದು ತಿಳ್ಕೊಳ್ಳಿ. ನೋಡಿಲ್ಲ ಅಂದ್ರೆ ನೋಡಿ, ಅದನ್ನ ಮುಂದೆ ಕೊಡ್ತೀನಿ. ಅದು ಕೂಡ ಕಂಪ್ಲೀಟ್ ಲಿಸ್ಟ್, ಪ್ರಮುಖವಾದದ್ದು ಸಾಲುಗಳು ಯಾರು ಬರ್ತಿದ್ದಾರೆ ಅಂತ ಮುಂದೆ ಕೊಡ್ತೀನಿ ನಾನು. ಇದು ಗೋಪಾಲಕೃಷ್ಣ ಅಡಿಗರು ಬರೆದಿರ್ತಕ್ಕಂಥ ಕವಿತೆಯ ಹಾಡು ಸಾಲು. ಓಕೆ, ನೆಕ್ಸ್ಟ್ ಬರ್ತೇನೆ. ಕನ್ನಡ ಸಂಸ್ಕೃತ ಜನ್ಯ ಅಲ್ಲವೆಂದು ಹೇಳಿದ ಭಾಷಾ ವಿಜ್ಞಾನಿ. ಅಂದ್ರೆ ಕನ್ನಡ ಸಂಸ್ಕೃತಿಯಿಂದ ಬಂದಿಲ್ಲ ಅಂತ ಹೇಳಿದ್ಯಾರು? ದ್ರಾವಿಡ ಭಾಷಾ ಪಿತಾಮಹ ಅಂತನೂ ಕೊಡ್ತೀನಿ ಇವ್ರನ್ನ. ದ್ರಾವಿಡ ಭಾಷಾ ಪಿತಾಮಹ ಅನ್ನೋ ತರ, ಭಾಷಾ ಪಿತಾಮಹ ಅಥವಾ ಫಾದರ್ ಈ ತರ ಎಲ್ಲ ಕರಿತೀವಿ. ಏನದು? ಯಾರು? ಫ್ರಾನ್ಸಿಸ್ ವೈಟ್ ಎಲ್ಲಿಸ್. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಈ ದ್ರಾವಿಡ ಭಾಷೆಗಳು ಅಂತಕ್ಕಂಥದ್ದು ಏನಿದೆ, ಇದು ಸಂಸ್ಕೃತಿಯಿಂದ ಹುಟ್ಟಿದ್ದಲ್ಲ ಅಂತ. ಜನ್ಯ ಅಂತ ಅದರಿಂದ ಬಂದಿದ್ದಲ್ಲ, ಇದೇ ಸ್ವತಂತ್ರವಾಗಿದೆ ಅನ್ನೋ ರೀತಿ. ಓಕೆ, ಇವರು ತಮಿಳಿನ ವಿದ್ವಾಂಸ, ತಮಿಳಿಗೆ ಸಂಬಂಧಪಟ್ಟಂತ ಸಂಸ್ಕೃತಿಗಳು, ತೆಲುಗಿಗೆ ಸಂಬಂಧಪಟ್ಟಂತೆ, ಹಾಗೆ ಕನ್ನಡ ಇವೆಲ್ಲ ಇದೆಯಲ್ಲ, ಇವೆಲ್ಲ ದ್ರಾವಿಡ ಭಾಷಾ ಕುಟುಂಬ. ಇವ್ರು ಹೇಳ್ತಾರೆ ದಕ್ಷಿಣ ಭಾರತದ ಭಾಷೆಗಳನ್ನು ಸಂಸ್ಕೃತಿಯಿಂದ ಸ್ವತಂತ್ರವಾದ ಭಾಷೆಗಳು ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಕನ್ನಡ ಸಂಸ್ಕೃತ ಜನ್ಯ ಅಲ್ಲ ಅಂತ ಅರ್ಥ. ಕನ್ನಡ ಒಂದೇ ಅಲ್ಲ, ದ್ರಾವಿಡ ಭಾಷೆಗಳು. ಹಾಗಾಗಿ ದ್ರಾವಿಡ ಭಾಷಾ ಪಿತಾಮಹ ಅಂತ ಕೂಡ ಕರಿತೀವಿ. ಓಕೆ, ನೆಕ್ಸ್ಟ್ ಬರ್ತೀನಿ. ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಯ ರಚನಾಕಾರ. ಇದಂತೂ ತುಂಬಾ ವೆರಿ ಈಸಿ ಕ್ವಶನ್, ಪದೇ ಬರ್ತಾ ಇರತ್ತೆ. ಯಾರು ಸರ್? ತೀನಂ ಶ್ರೀಕಂಠ. ನೆಕ್ಸ್ಟ್ ಬರ್ತೀನಿ. ಶೃಂಗಾರ, ಕರುಣ, ರೌದ್ರ, ಇವು ಏನೋ ನವರಸಗಳು ಅಂತೀವಲ್ಲ, ಏನೋ ರಸಗಳು ಸರ್. ಮೊದಲು 8 ಇತ್ತು ಅಷ್ಟು, ಆಮೇಲೆ 9 ಆಗುತ್ತೆ. ಭರತ 8 ಅಂತ ಹೇಳ್ತಾರೆ ರಸಗಳು. ಓಕೆ, ಇದರಲ್ಲಿ ಶಾಂತರಸ ಇಲ್ಲ ನೋಡಿಬೇಕಾದ್ರೆ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ. ಅದರ ಸ್ಥಾಯಿ ಭಾವ. ಶೃಂಗಾರ ಅಂದ್ರೆ ರತಿ, ಹಾಸ್ಯ ಅಂದ್ರೆ ಹಾಸ, ಕರುಣೆ ಅಂದ್ರೆ ಶೋಕ, ರೌದ್ರ ಅಂದ್ರೆ ಕ್ರೋಧ, ಓಕೆ, ವೀರ ಅಂದ್ರೆ ಉತ್ಸಾಹ. ಅಂಡ್ ಇಲ್ಲಿ ಭರತ 8 ರಸಗಳ ಬಗ್ಗೆ ಹೇಳ್ತಾರೆ. ಶಾಂತರಸ ಲಾಸ್ಟ್ ಅಲ್ಲಿ ಸೇರೋದು, ಅದು ಉದ್ದಟನ ಸೇರಿಸ್ತಾನೆ, ಉದ್ದಟ ಪ್ರಸ್ತಾಪ ಮಾಡ್ತಾನೆ. ಶಾಂತರಸ ಸೇರಿ ಒಟ್ಟು 9 ರಸಗಳು ಇರ್ತಕ್ಕಂಥದ್ದು. ಓಕೆ ಫೈನ್ ಸರ್. ಎಸ್, ನೆಕ್ಸ್ಟ್ ಹೋಗೋಣ ಬನ್ನಿ.
ಕನ್ನಡ ಇಂಗ್ಲಿಷ್ ನಿಘಂಟು ನಾನು ಹೇಳಿದೆ ನಿಮ್ಗೆ ಮೊದಲು ಕನ್ನಡದ ಮೊದಲು ಬೇಕಾದ್ರೆ ಬನ್ನಿ ಇಲ್ಲಿ ವಾಪಸ್ ಬಂದೋಣ ಬೇಕಾದ್ರೆ ಇಲ್ಲೇ ಕಂಪ್ಲೀಟ್ ಲಿಸ್ಟ್ ಕೇಳಿ ನೋಡಿ ಇಲ್ಲಿದೆಯಲ್ಲ ಕನ್ನಡದ ಮೊದಲ ನಿಘಂಟು RF ಕಿಟ್ಟಲ್, ಫರ್ನಾಂಡಿಸ್ ಕಿಟ್ಟಲ್, ಫರ್ನಾಂಡಿಸ್ ಅಲ್ವಾ. ಇವೆಲ್ಲ ಕೇಳ್ತಾನೆ, ಇದೆಲ್ಲ ಇಂಪಾರ್ಟೆಂಟ್ ಸ್ನೇಹಿತರಲ್ಲಿ ಕೊಟ್ಟಿರೋದು ಕನ್ನಡದ ಮೊದಲುಗಳು. ಓಕೆ ಫೈನ್ ಸರ್, ಕ್ವಶನ್ ಬಂದ್ಬೋಣ ಬನ್ನಿ. ಯಾರು ಸರ್? ಕಿಟ್ಟಲ್, F ಕಿಟ್ಟಲ್. ಇದ್ರಲ್ಲಿ ಮೋಗ್ಲಿಂಗ್ ಕೂಡ, ಮೋಗ್ಲಿಂಗ್ ಬಗ್ಗೆ ಹೇಳಿದೆ. ಏನು ಸರ್? ಮಂಗಳೂರು ಸಮಾಚಾರ ಪತ್ರಿಕೆ ಪ್ರಾರಂಭಿಸಿದರು, ಪ್ರಥಮ ಪತ್ರಿಕೆ ಅಂತ ನಾವೇನ್ ಕರಿತೀವಿ. ಹಾಗೆ ಪತ್ರ ಸಾಹಿತ್ಯವನ್ನು ಪ್ರಾರಂಭಿಸಿದ್ರು ಇವರೇನೆ. ಓಕೆ, ಹರ್ಮನ್ ಮೋಗ್ಲಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಜರ್ಮನ್ ಅವರು, ಇವರು ಜರ್ಮನ್ ಅವರು. ರೆಫರೆಂಟ್ ಫರ್ನಾಂಡಿಲ್ ಕಿಟ್ಟಲ್ ಕೂಡ ಜರ್ಮನ್ ಅವರು. ಕುಲಂ ಕುಲ ಮಲ್ತು ಎಂಬ ಕರ್ಣನ ಮಾತು ಬರುವ ಕಾವ್ಯ ವಿಕ್ರಮಾರ್ಜುನ ವಿಜಯದಲ್ಲಿ ಬರುತ್ತೆ. ಓಕೆ, ವಿಕ್ರಮಾರ್ಜುನ ವಿಜಯದಲ್ಲಿ ಕುಲಂ ಕುಲಮಲ್ತು ಚಲಂ ಕುಲಂ ಅಂತ ಒಂದು ಕರ್ಣನ ಪಾತ್ರ, ಪಂಪ ಭಾರತದ ವಿಕ್ರಮಾರ್ಜುನ ವಿಜಯ ಅಂತ ಕರಿತೀವಿ. ಅಲ್ಲಿ ಭೀಷ್ಮ ಮಾತುಕತೆ ನಡಿಬೇಕಾದ್ರೆ ಹೇಳ್ತಕ್ಕಂಥದ್ದು, ಅಲ್ಲಿ ಒಂದು ಯುದ್ಧಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಹುಟ್ಟಿದ ಜಾತಿ ಕುಲದಲ್ಲಿ ಹುಟ್ಟೋದಲ್ಲ ಇಂಪಾರ್ಟೆಂಟ್, ನಿಮ್ಮ ವ್ಯಕ್ತಿ, ನಿಮ್ಮ ಇದ್ರ ಘನತೆ ಮೇಲೆ ನಿಮ್ಮ ಒಂದು ಇದನ್ನ ನಿರ್ಧರಿಸೋದು ಅಂತ. ಚಲಂ ಕುಲಂ ಸಾಧಿಸುವ ಛಲವೇ ಕುಲ, ಒಳ್ಳೆಯ ನಡತೆ ಗುಣವೇ ಕುಲ ಅಂತ ಹೇಳ್ತಕ್ಕಂಥದ್ದು. ಜಾತಿಯಿಂದ ಕುಲವಲ್ಲ ಅಂತ ಹೇಳ್ತಕ್ಕಂಥದ್ದು. ಕುಲಂ ಕುಲಮಲ್ತು ಚಲಂ ಕುಲಂ ಅಂತಂದ್ರೆ ಗುಣಂ ಕುಲಂ ಅಂದ್ರೆ ಗುಣಂಯಿಂದ ನಿಮ್ಮ ಕುಲ ನಿರ್ಧಾರ ಆಗುತ್ತೆ, ಹೊತ್ತು ನೀವು ಹುಟ್ಟಿದ ಜಾತಿಯಿಂದ ಅಲ್ಲ ಅಂತ ಹೇಳಿ. ಓಕೆ ಫೈನ್. ಕಯ್ಯೂರ ರೈತ ದಂಗೆ ಕುರಿತ ಕಾದಂಬರಿ. ಓಕೆ, ಬ್ರಿಟಿಷರ ವಿರುದ್ಧ ರೈತ ದಂಗೆ ಆಗುತ್ತೆ, ಅದ್ರ ಕುರಿತು ಬರೆದಿರ್ತಕ್ಕಂಥ ಕಾದಂಬರಿ ಹೆಸರು ವಿಮೋಚನೆ. ಇದು ವಿ. ಓಕೆ, ಇದು ಹಿಂಗಾಗಿದೆ ಅಷ್ಟೇ. ವಿಮೋಚನೆ ಅಲ್ಲ, ಬನಶಂಕರಿ ಅಲ್ಲ, ಚಿರಸ್ಮರಣೆ ಇಸ್ ದ ರೈಟ್ ಆನ್ಸರ್. ಯಾರು ಬರ್ದಿರೋದು ಹೇಳ್ತೀರಾ? ಚಿರಸ್ಮರಣೆ ಯಾರು ಬರ್ದಿರೋದು? ನಿರಂಜನ. ಅವರ ಪ್ರಸಿದ್ಧ ಕಾದಂಬರಿ ಚಿರಸ್ಮರಣೆ. ಕೇರಳದ ಕಯ್ಯೂರಿನಲ್ಲಿ ನಡೆದ ಐತಿಹಾಸಿಕ ರೈತ ಹೋರಾಟದ ಬಗ್ಗೆ ಅದರ 4 ಕಮ್ಯುನಿಸ್ಟ್ಗಳನ್ನು ಗಲ್ಲಿಗೇರಿಸ್ತಾರೆ. ಸೊ ಅದ್ರ ಬಗ್ಗೆ ಇರ್ತಕ್ಕಂಥದ್ದನ್ನ ಈ ಒಂದು ಕಾದಂಬರಿಯಲ್ಲಿ ವಿವರಿಸ್ತಾ ಹೋಗ್ತಾರೆ, ಚಿತ್ರಿಸ್ತಾ ಹೋಗ್ತಾರೆ. ನಿರಂಜನ ಅವರ ಪ್ರಸಿದ್ಧ ಕಾದಂಬರಿ ಚಿರಸ್ಮರಣೆಯಲ್ಲಿ ಇದೆ. ಫೈನ್ ಸರ್, ನೆಕ್ಸ್ಟ್. ಕಸವರೆಂಬುದು ನೆರೆ ಸೈರಿ ಸಲಾರ್ಪೋಡೆ ಪರಧರ್ಮಮಂ ವಿಚಾರಮಂ ಎಂಬ ಮಾತು. ಎಗೇನ್ ಇದು ಕವಿರಾಜ ಮಾರ್ಗದಲ್ಲಿ ಬರುತ್ತೆ. ಓಕೆ, ಇದು ಏನ್ ಹೇಳುತ್ತೆ ಅಂದ್ರೆ ನಿಜವಾದ ಸಂಪತ್ತು ಅಂದ್ರೆ, ಒಂದ್ಸಲ ನಿಮ್ಗೆ ಸಮಾನಾರ್ಥಕ ಬದಲು ಕೇಳ್ತಾನೆ. ಕಸವರ ಎಂದರೆ ಸಂಪತ್ತು, ನಿಜವಾದ ಸಂಪತ್ತೆಂದರೆ ಅನ್ಯರ ವಿಚಾರಗಳ, ಅನ್ಯ ಧರ್ಮಗಳನ್ನು ತಾಳಿಕೊಳ್ಳುವುದು, ಗೌರವಿಸುವುದು ನಿಜವಾದ ಸಂಪತ್ತು. ಓಕೆ, ನೀವು ಕಸವರಾದ ಚಿನ್ನ ಇದೆಲ್ಲ ನಿಜವಾದ ಸಂಪತ್ತು, ನಿಮ್ಮ ಹಣ ಬೆಳ್ಳಿ ಈ ತರದೆಲ್ಲ ನಿಜವಾದ ಸಂಪತ್ತು. ಅನ್ಯರ ವಿಚಾರ, ಅನ್ಯ ಧರ್ಮಗಳನ್ನು ತಾಳಿಕೊಂಡು ಗೌರವಿಸಿದ ಸಂಪತ್ತು ಅದ್ರ ಬಗ್ಗೆ ಹೇಳ್ತಾ ಹೋಗ್ತಕ್ಕಂಥದ್ದು ಇದು. ಅಂದ್ರೆ ಆ ಕಾಲದಲ್ಲೇ ಕನ್ನಡದ ಒಂದು ಮನಸ್ಸು, ಕನ್ನಡಿಗರ ಮನಸ್ಸು ಉದಾತ್ತವಾಗಿತ್ತು ಅನ್ನೋದು ಇದ್ರಲ್ಲಿ ಹೇಳ್ತಾ ಹೋಗುತ್ತೆ. ಗೌರವಿಸ ಸಹಿಷ್ಣುತ, ಧರ್ಮ ಸಹಿಷ್ಣುತ, ಭಾಷಾ ಸಹಿಷ್ಣುತವಾಗಿತ್ತು ಅದು ನಾವು ಇದ್ರನ್ನ ನೋಡ್ಬೋದು ಕನ್ನಡದವರು. ಓಕೆ, ಕವಿರಾಜ ಮಾರ್ಗದಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್, ಕಾವ್ಯಸ್ಯಾತ್ಮಃ ಧ್ವನಿ ಎಂದು ಹೇಳಿಕೆ ಇವರದ್ದು. ಅಂದ್ರೆ ಧ್ವನಿಯೇ ಕಾವ್ಯ ಅಂತ ಹೇಳ್ತಕ್ಕಂಥದ್ದು ಯಾರು ಸರ್? ಬಹಮನ ಅಲ್ಲ, ದಂಡಿನ ಅಲ್ಲ, ಆನಂದವರ್ಧನ. ಇದು ತುಂಬಾ ಸಲ ಬಂದಿರೋ ಸ್ನೇಹಿತರೆ. ಅಂದ್ರೆ ಧ್ವನಿಯೇ ಕಾವ್ಯದ ಆತ್ಮ ಅಂತಕ್ಕಂಥದ್ದು. ಕಾವ್ಯ ಸತ್ಯ ಧ್ವನಿ ಅಂದ್ರೆ. ಓಕೆ, ಆನಂದವರ್ಧನ ಹೇಳ್ತಕ್ಕಂಥದ್ದು ಇದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಒಂದಷ್ಟು ಕವಿಗಳ ಬಗ್ಗೆ ಇಂಪಾರ್ಟೆಂಟ್, ಹಳೆಗನ್ನಡದಿಂದ ಹೊಸಗನ್ನಡ ತನಕ ಕವರ್ ಮಾಡಿದೀವಿ. ಪ್ರಶ್ನೋತ್ತರ ಆಗಿರ್ಬೋದು ಅಥವಾ ಥಿಯರಿ ಕ್ಲಾಸ್ ಕೂಡ ನಾನು ಲಿಂಕ್ ಕೊಡ್ತೀನಿ, ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ, ನೋಡ್ಕೊಳ್ಳಿ. ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಹೇಳಿದ ಪ್ಲೇಲಿಸ್ಟ್ಗಳು ಮತ್ತೆ ಇಂಪಾರ್ಟೆಂಟ್ ಒಂದು ಲಿಂಕ್ಗಳನ್ನ ನಾನು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಕನ್ನಡ ಸಾಹಿತ್ಯದ ಬಗ್ಗೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲಿ ಕೂಡ ನಾನು ಶೇರ್ ಮಾಡ್ತೀನಿ. ಓಕೆ, ಯಾವುದೋ ನಿಮಗೆ ಥಿಯರಿ ಕ್ಲಾಸ್ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಓದ್ಕೋಬೇಕಾಗುತ್ತೆ. ಯಾಕಂದ್ರೆ ನಿಮಗೆ KMF ಮತ್ತೆ DC ಬ್ಯಾಂಕ್ ಅಲ್ಲಿ ಕನ್ನಡ ಸಾಹಿತ್ಯಗಳು ಹೆಚ್ಚಾಗಿ ಕೇಳ್ತಾನೆ ಪ್ರಶ್ನೋತ್ತರಗಳನ್ನು. ವ್ಯಾಕರಣಕ್ಕಿಂತ ಒಂದೊಂದ್ಸಲ ಬರುತ್ತೆ, ಒಂದ್ಸಲ ಬರೀ ವ್ಯಾಕರಣ ಕೇಳಿದ್ರೆ, ಒಂದ್ಸಲ ತುಂಬಾ ಸಾಹಿತ್ಯದ ಕ್ವಶನ್ ಇರುತ್ತೆ. ಹಾಗಾಗಿ ಎರಡೂ ಕೂಡ ಓದಬೇಕಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.